ಹೆಲೋ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಹಾಸನ್ ಕಪಲ್ ಕನ್ನಡ ವ್ಲಾಗ್ಸ್. ಇವತ್ತು ಬಂದು ಡೇಟು. ಇವತ್ತಿಂದ ಮದುವೆ ಏನದು ಕಾರ್ಯಗಳೆಲ್ಲ ಸ್ಟಾರ್ಟು. ಆ್ಯಂಡ್ ಬೆಳಿಗ್ಗೆನೇ ಎದ್ದು ಎಲ್ಲ ಸ್ನಾನ ಮಾಡಿ ಏನು ಬುಟ್ಟಿ ಬಾವಿ ಅದು ಬೀಜ್ ಬುತ್ತಿ ಅಂತೆ. ಸೊ ಅದನ್ನ ಎಲ್ಲರೂ ಮಾಡಿ ಇವಾಗ ಅವ್ರ ಮನೆ ಕೊಟ್ಟು ಕಳ್ಸಿದ್ವಿ. ಅದಾದ್ಮೇಲೆ ಮಧ್ಯಾಹ್ನ ಮೇಲೆ ಮೆಹಂದಿ ಶಾಸ್ತ್ರ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಕೀಪ್ ವಾಚಿಂಗ್. ತನಿಷ್ ಅವ್ರ ಮನೆಗೆ ಹೋಗಕ್ಕೆ ರೆಡಿ ಆಗ್ಬಿಟ್ಟ. ನಿದ್ದೆ ಬರ್ತಾ ಇದೆ ಏನೋ, ಅದಕ್ಕೆ ಅಳ್ತಾ ಇದ್ದಾನೆ. ಮಲ್ಕತ್ತೀನಿ ಅಂತ ಹೇಳ್ರಿ, ಯಾಕೆ ಕೊಡ್ತಾರೆ ನೀವ್ ಹೇಳ್ರಿ. ಇದು ಫಸ್ಟ್ನ ಶಾಸ್ತ್ರ ಇದು. ಫಸ್ಟ್ಗೆ ಇದು ಮಾಡಿ ಆಮೇಲೆ ಬೇರೆ ಶಾಸ್ತ್ರಗಳೆಲ್ಲ ಮಾಡೋದು. ಇದನ್ನ ಅವ್ರ ಮನೆಗೆ ಕೊಟ್ಟು ಅಲ್ಲಿರೋರ್ಗೆಲ್ಲ ಹಂಚ್ಬಿಟ್ಟು ತಿನ್ನೋದಕ್ಕೆ ಬರ್ತಾರೆ. ಸೊ ಇದು ಡೇ 1. ಅಂಕಲ್ ಮತ್ತೆ ಚಂದು ಹೋಗ್ತಿದ್ದಾರೆ. ಹಣೆಗೆ ಇಡ್ತಾ ಇದ್ದಾರೆ. ಎಂತ ಕೊಡ್ತಾರದು? ಆಮೇಲೆ ಅವರೆಲ್ಲ ಶಾಸ್ತ್ರ ನೋಡಿ ಗೈಸ್, ನಾವು ಜವಳಿಕಾಯಿ ಸುಲಿತಾ ಇದ್ದೀವಿ. ನಮ್ಮ ಕಡೆ ಇದನ್ನ ಏನಂತಾರೆ ಗೊತ್ತಾ? ಗೋರಿಕಾಯಿ ಅಂತೀವಿ. ಇವರು ಜವಳಿಕಾಯಿ ಅಂತಾರಂತೆ. ಅಜಯ್ ಅವರಿಗೆ ಹೇರ್ ಕಟ್ ಮಾಡ್ಸೋದಕ್ಕೆ ಬಂದಿದ್ದೀವಿ. ಅಜಯ್ ಗೈಸ್, ಹೇರ್ ಕಟ್ ಮಾಡಿಸ್ತೀರ ನೀವು, ವೆಯ್ಟ್ ಮಾಡ್ತೀರ ನಾವು. ನೋಡಿ ಫ್ರೆಂಡ್ಸ್, ಇವ್ನ ಹೇರ್ ಕಟ್ ಹೆಂಗಿದೆ ಕಮೆಂಟ್ ಮಾಡಿ. ಯಾಕೋ ಚೆನ್ನಾಗಿಲ್ಲ? ಅಲ್ಲಿ ಬಿಟ್ಟು ನಾವಿಬ್ರು ನಾವೆಲ್ಟೀಸಿಗೆ ಬಂದು ಎಲ್ಲ ತಗೊಂಡು ಈಗ ವಾಪಸ್ ಹೋಗ್ತೀವಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಶಾಮಿಯಾನ ಹಾಕ್ತಾ ಇದ್ದಾರೆ ಫಾರ್ ಮೆಹಂದಿ. ಇವಾಗ ಯಾರ್ಯಾರು ಮನೇಲಿದ್ದಾರೆ, ರಿಲೇಟಿವ್ಸು, ಫ್ರೆಂಡ್ಸು, ಅವ್ರಿಗೆಲ್ಲ ಮೆಹಂದಿ ಹಾಕ್ಸ್ತಾ ಇದ್ದಾಳೆ ಭಾವನಾ. ಸೊ ಯಾಕಂತಂದರೆ ಅವಳದು ಮೆಹಂದಿ ಸ್ಟಾರ್ಟ್ ಆಗೋದು ಈವ್ನಿಂಗ್ ಆಗುತ್ತೆ, ಅವಳಿಗೆ ಹಾಕೋರು ಬರೋರು. ಸೊ ಮತ್ತು ಇವರಿಗೆ ಲೇಟ್ ಆಗುತ್ತೆ ಮನೆಗೆ ಹೋಗೋಕ್ಕೆ ಅಂದ್ಬಿಟ್ಟು ಯಾರ್ಯಾರು ಇದ್ದಾರಲ್ಲ ಅವ್ರಿಗೆಲ್ಲ ಇವಾಗ ಮೆಹಂದಿ ಹಾಕಿಸ್ಕೊತಾ ಇದ್ದೀವಿ. ಒಬ್ಬರೇ ಹಾಕಿಸ್ಕೊತಾ ಇದ್ದಾರೆ. ನೆಕ್ಸ್ಟ್ ಇವರು ಭಾವನವರಮ್ಮ, ನಾನು ಎಲ್ಲ ಮೆಹಂದಿ ಹಾಕಿಸ್ಕೊತೀವಿ. ನಮ್ಮ ನೀನು ಹಾಕ್ಸ್ಕೊತೀವಿ. ಸೊ ಭಾವನ ಈವ್ನಿಂಗ್ ಹಾಕಿಸ್ಕೊತಾಳೆ. ಓಟ್ ಆಗ್ತಿಲ್ಲ.
ಇದು ಡಿಸೈನ್ ಡಿಸೈನ್ ಇದು ಡಿಸೈನ್ ಡಿಸೈನ್ ಆಯ್ ಮಾಡು ಆಯ್ ಮಾಡು ಆಯ್ ಮಾಡು ಅಂದ್ರೆ ಮಾತಾಡುತ್ತ ಬರೇ ನೋಡಿ ನನಗೆ ಊಟ ಮಾಡಿಸ್ತಿದ್ದಾರೆ. ಅಜ್ಜ ಆಯ್ ಮಾಡು ಬಾ ಅಲ್ಲೇ ನಿಂತತೆ ಅಜ್ಜ ಆಯ್ ಮಾಡು ಅಜ್ಜ ವ್ಲಾಗಿಗೆ ಹಾಯ್ ಮಾಡು ಹಾಯ್ ಅನ್ನೋ ಕೈಯಾಗ ಹಿಂಗೆ ಬಾ ಈಕಿ ನೋಡಿ ನಮ್ಮ ಅರ್ಚನಾ ಇವಾಗ ಬಂದಿದ್ದಾಳೆ. ಹಾಯ್. ಇವರೆಲ್ಲರ ಮೆಹಂದಿ ಹಾಕಿಸ್ಕೊತಾ ಇದ್ದಾರೆ. ಇವಾಗ ನಾವು ಮತ್ತೆ ಆಚೆ ಹೋಗ್ತೀವಿ, ನಾನು ಭಾವನಾ ಎಲ್ಲ. ಮೆಹಂದಿ ಡನ್. ಹೆಂಗಿದೆ? ಫ್ರೈಡೆ ಮಾಡ್ಬೇಕಲ್ಲ ನೋಡಿ ಫ್ರೆಂಡ್ಸ್, ಫ್ರೈಡೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಸೇಫ ಕರ್ಕೊಂಡು ಹೋದ್ರೆ ಗೋಯಿಂಗ್ ಟ್ರಿಪ್ಸ್ ಎಲ್ಲ ಹೋಗ್ಬೇಡಿ. ನಾವಿಲ್ಲೇ ಮನೆ ಹತ್ರ ಸಣ್ಣ ಸಂದಿಲಿದ್ದು ಅಂತ ಹೆಲ್ಮೆಟ್ ಹಾಕೊಂಡಿಲ್ಲ, ಹಂಗಾಗಿ ಬಂದಿದ್ದೀವಿ ಅಷ್ಟೇ. ನೀವು ಮಾತ್ರ ಹೆಲ್ಮೆಟ್ ಹಾಕೊಂಡೆ ಗಾಡಿ ಓಡಿಸಿ ಸೇಫ್ಟಿ ಆಗಿರ್ತೀರ. ಬಂದಿದ್ದೇವೆ ನೈಲ್ ಎಕ್ಸ್ಟೆನ್ಷನ್ಗೆ. ಫುಲ್ ದಾವಣಗೆರೆ ರೌಂಡ್ ಓಡಿಸ್ತಿದ್ದಾಳೆ ಭಾವನಾ. ಅದೇ ಈ ಥರ ಆಗಿತ್ತು ಅವಳು, ಈ ಥರ ಮೇಕಪ್ ಸ್ಟೂಡೆಂಟ್ ಅಕಾಡೆಮಿ. ಇದು ತ್ರಿಶೂಲ್ ಮೇನ್ ರೋಡಲ್ಲಿ ಬರುತ್ತೆ. ಆದರ್ಶ್ ಈವೆಂಟ್ಸ್ ಅಪೋಸಿಟ್ ಬಿಲ್ಡಿಂಗ್ ಸೆಕೆಂಡ್ ಫ್ಲೋರಲ್ಲಿದೆ. ಸೊ ಇದು ಮೇಕಪ್ ಸ್ಟೂಡೆಂಟ್ ಅಕಾಡೆಮಿ. ಸ್ಟೂಡೆಂಟ್ಸ್ಗೆ ಕ್ಲಾಸಸ್ ಕೂಡ ಹೇಳ್ಕೊಡ್ತೀವಿ, ವಿತ್ ಕೋಚಿಂಗ್, ನೇಲ್ ಆರ್ಟ್ ಕೋಚಿಂಗ್ ಕೂಡ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಯಾರಾದರೂ ದಾವಣಗೆರೆಯಲ್ಲಿ ಕಡಿಮೆ ದುಡ್ಡಿಗೆ ನೈಲ್ ಆರ್ಟ್ ಮಾಡ್ಬೇಕಂದ್ರೆ ಇಲ್ಲಿ ವಿಸಿಟ್ ಮಾಡಿ. ಕಡಿಮೆ ಅಂತಲ್ಲ, ಬಟ್ ಹಾರ್ಟ್ ಚೆನ್ನಾಗಿದೆ. ರೀಸನಬಲ್ ಪ್ರೈಸ್ ಆಗಿ ಅಷ್ಟಲ್ಲಿ ತೋರಿಸ್ತೀನಿ ಬಾವಿದು ನೈಲ್ಸ್ ಹೆಂಗೆ ಬರುತ್ತೆ ಅಂತ. ನೋಡಿ ಗೈಸ್, ನಾವು ಬಂದು ಆಲ್ರೆಡಿ 1 hour ಆಯಿತು. 1 ಹ್ಯಾಂಡ್ ಆಗಿದೆ, ಇವಾಗ ಇನ್ನೊಂದು ಹ್ಯಾಂಡ್ ಆಗ್ತಾ ಇದೆ. 2 ಹ್ಯಾಂಡ್ ಇನ್ನೇನು ಮುಗೀತಾ ಬಂತು. ಸೊ ಕಾಲಿಂದ ಬಂದಿದೆ, ಮಾಸ್ಕೊಂಡು ಮನೆಗೆ ಹೋಗೋದು. ಮೆಹಂದಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಎಷ್ಟು ಗಂಟೆಗೆ ಹತ್ತಿದೆ? ನಾಳೆ ತೋರಿಸ್ತೀನಿ ಬಿಡಿ. ನಾಳೆ ಜೋರ್ ಬರ್ತೈತೆ ನಮ್ಮ. ನೋಡಿ ಫ್ರೆಂಡ್ಸ್, ದಾವಣಗೆರೆಯಲ್ಲಿ ಕರೆಂಟ್ ಹೋಗ್ಬಿಟ್ಟು ಪಾಪ ಅರ್ಚನಾ ನೋಡಿ ಬಂದೇ ಬಿಡ್ತು. ಅನಿಸ್ತು ಭಾವನಾ ಅವರೇ ನೈಲ್ಸ್ ನೋಡಿ. ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ. ಹ್ಞೂ, ಚೆನ್ನಾಗಿ ಮಾಡ್ಕೊಟ್ರು. ಥ್ಯಾಂಕ್ ಯು ಸೋ ಮಚ್. ಅರ್ಚನಾ ಸೇಫಾಗಿ ಮನೆಗೆ ತಂದುಬಿಟ್ಟಿದ್ದಾಳೆ. ಜೈ ಅರ್ಚನಾ. ಭಾವನ ಅಷ್ಟೇ ಭಯ ಪಡಿಸ್ಲಿಲ್ಲ, ನಿಧಾನ ಕೊಡ್ಸ್ಕೊಂಬಂದ್ಲು. ಇಲ್ಲ ಮೆಹಂದಿ ಸೂಪರ್ ಆಗಿದೆ. ನೋಡಿ ಫ್ರೆಂಡ್ಸ್, ಭಾವನಾ ಮೆಹಂದಿಗೆ ರೆಡಿ ಆಗಿದ್ದಾಳೆ. ಹೆಂಗೆ ಕಾಣಕತ್ತಾಳೆ ಕಮೆಂಟ್ ಮಾಡಿ. ಶೋ ಮೆಹಂದಿ ಸ್ಟಾರ್ಟ್. ಆ ನೈಲ್ಸ್ ಹೋಗೋವರೆಗೂ ಬಾವಿ ನೈಲ್ಸೇ ತರಿಸ್ತಿರ್ತಾಳೆ. ನಂದೇ ಹಾಕಿದ್ದಿ ಬಿಡವ.
ಇವಾಗ ಚೆನ್ನಾಗಿ ಎಲ್ಲ ಡ್ಯಾನ್ಸ್ ಮಾಡಿ ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 1 ಗಂಟೆ ಆಗ್ತಿದೆ ಅನ್ಸುತ್ತೆ. ಎಲ್ಲರೂ ಮಸ್ತ್ ಡ್ಯಾನ್ಸ್ ಮಾಡಿ ಇವಾಗ ಮಲ್ಕೊತಾ ಇದೀವಿ. ಬಾವಿಗೆ ಮೆಹಂದಿಗೆ ಅಮೃತಾಂಜನ್ ಹಾಕಿ ಗೈಸ್, ಒಳ್ಳೆ ಕಲರ್ ಬರ್ತದಂತೆ. ಬರುತ್ತೆ ಅಲ್ವಾ ನಾಳೆ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಗುಡ್ ನೈಟ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.